ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಮಾಸ್ಟರ್ ಪಂಡಿತ ದಿನೇಶ್ ಗುರೂಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ಇದೀಗ ನಿಮ್ಮ ಕೆಲಸ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಯಾವುದೇ ಸಮಸ್ಯೆಗಳಿರ್ಬೋದು, ಏನೇ ಸಮಸ್ಯೆಗಳಿರ್ಬೋದು, ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಅಂದರೆ ಅದು ನಕ್ಷತ್ರ ನಾಡಿ ಜ್ಯೋತಿಷ್ಯ ಕಾರ್ಯಕ್ರಮ ಅಂತಾನೆ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗೋಣ. ಈಗಾಗಲೇ ಗುರೂಜಿಯವರ ನೇತೃತ್ವದಲ್ಲಿ 65,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತಿದ್ದಾರೆ. ಇದರಲ್ಲಿ PhD ಕೂಡ ಪಡೆದುಕೊಂಡಿದ್ದಾರೆ. PhD ಮಾಡಿ ತಮ್ಮ ಜೀವನವನ್ನು ತಾವೇ ರೂಪಿಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು. ನೀವು ಮನೆಯಿಂದಲೇ ಈ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಬಹುದಾಗಿದೆ. ಅದು ಕೇವಲ 7,999 ರೂಪಾಯಿಗಳಲ್ಲಿ 15 ದಿನಗಳಲ್ಲಿ ಜ್ಯೋತಿಷ್ಯವನ್ನು ಕಲಿತು ನಿಮ್ಮ ಜೀವನವನ್ನು ನೀವೇ ರೂಪಿಸ್ಕೊಳ್ಬಹುದಾಗಿದೆ. ಮುಂದಿನ ಆಗು ಹೋಗುಗಳು ಎಲ್ಲದರ ಬಗ್ಗೆಯೂ ಕೂಡ ತಿಳಿದುಕೊಳ್ಬಹುದಾಗಿದೆ. ಹಾಗಾದರೆ ಮತ್ತೆ ಆಗ್ತಾರ, ಈಗಲೇ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗೋಣ. ವೀಕ್ಷಕರೇ, ಈ ಒಂದು ಜ್ಯೋತಿಷ್ಯ ಕ್ಲಾಸ್ ಯಾವಾಗ ಶುರುವಾಗುತ್ತೆ? ಆಗಸ್ಟ್ 10ನೇ ತಾರೀಕಿನಿಂದ 114ನೇ ಬ್ಯಾಚ್ ಆರಂಭವಾಗ್ತಾ ಇದೆ. ಇನ್ನೂ ಸಾಕಷ್ಟು ಟೈಮ್ ಇದೆ. ಇದರ ಕುರಿತಂತೆ ಒಂದು ಸ್ಪೆಷಲ್ ಅಂದರೆ ಉಚಿತವಾದಂತಹ ಕ್ಲಾಸ್ ಕೂಡ ಇರುತ್ತೆ. ಈ ಉಚಿತವಾದಂತಹ ಕ್ಲಾಸ್ಗೂ ಕೂಡ ನೀವು ಜಾಯಿನ್ ಆಗ್ಬೋದು. ಜಾಯಿನ್ ಆಗಿ ಅದರ ಬಗ್ಗೆ ತಿಳ್ಕೊಂಡು ಆನಂತರ ಜ್ಯೋತಿಷ್ಯ ಕೋರ್ಸನ್ನು ಕೂಡ ನೀವು ರಿಜಿಸ್ಟರ್ ಆಗಬಹುದಾಗಿದೆ. ಒಂದು ಕರೆ ಸಿದ್ಧವಾಗಿದೆ, ಮಾತನಾಡಿಸ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ, ನಾವು ಧಾರವಾಡದಿಂದ ಮಾತಾಡಕತ್ತೀವಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳ್ಬೇಕ್ರಿ. ಯಾವ ವಿಚಾರವಾಗಿ? ಎಜುಕೇಶನ್ ವಿಚಾರವಾಗಿ. ಓಕೆ, ಏನ್ ಓದ್ತಿದಾರಮ್ಮ? ಈಗ ಡಿಪ್ಲೊಮಾ ಮುಗಿಸಿದಾರ್ರಿ. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. 15/1 2005. 2005 ಬೆಳಗ್ಗೆ 5:19 ಧಾರವಾಡ. ಬೆಳಿಗ್ಗೆ 5:19. ಓಕೆ, ಧಾರವಾಡ. ಹೌದ್ರಿ. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಹಾ, ಆಗ್ತಾ ಇದೆ. ಒಂದು ನಿಮಿಷ. ಧಾರವಾಡ 15 ಜನವರಿ 2005. 5:19 ಬೆಳಿಗ್ಗೆ ಅಲ್ವಾ? ಹ್ಞೂ, 5:19. ಸರಿ. ಇದ್ರ ಪ್ರಕಾರ ಧನುರ್ ಲಗ್ನ ಬರ್ತಾ ಇದೆ, ಮೀನರಾಶಿ ಬರ್ತಾ ಇದೆ. ಮೀನರಾಶಿಲಿ ಇವಾಗ ಸದ್ಯಕ್ಕೆ 2024ಕ್ಕೆ ಶನಿ ದಶ ಮುಗಿದಿದೆ. ಬುಧ ದಶ ಪ್ರಾರಂಭವಾಗಿದೆ. ಬುಧ ದಶದ ಕಾಂಬಿನೇಷನ್ ನೋಡೋಣ ಜಾಬ್ ವಿಚಾರದಲ್ಲಿ ಹೇಗಿದೆ ಅಂತ. ಜಾಬ್ ಅಲ್ರಿ, ಈಗ ಅವ ಡಿಪ್ಲೊಮಾ ಮುಗಿಸಿ LLB ಮಾಡ್ಬೇಕಂತಿದ್ದಾನ್ರಿ. LLB ಮಾಡ್ಬೇಕು ಅಂತಿದ್ದಾನಾ? LLB ನೋಡಿ, ಅವರಿಗೆ ಒಂದು ಅಡ್ವಾಂಟೇಜ್ ಏನಿದೆ ಅಂತ ಸಜೆಸ್ಟ್ ಮಾಡ್ತೀನಿ. ಇಲ್ಲಿ 10ನೇ ಮನೆ 2 ಗ್ರಹಗಳು ತೋರಿಸ್ತಾ ಇದೆ. ಒಂದು ಬುಧನಲ್ಲೂ ಹತ್ತಿದೆ, ಕೇತುನಲ್ಲೂ ಹತ್ತಿದೆ, ಬುಧನಲ್ಲೂ ಹತ್ತಿದೆ. ಈ ಕಾಂಬಿನೇಷನ್ನು ಅವರು ಡಿಪ್ಲೊಮಾ ಮಾಡಿರ್ತಕ್ಕಂಥದ್ದು. ಸೊ ಇಲ್ಲಿ ಕಾಂಬಿನೇಷನ್ನು ಅವ್ರಿಗೆ ಇಲ್ಲ. ಆದರೆ LLB ಮಾಡೋಕ್ಕೆ ಖಂಡಿತ ಕಾಂಬಿನೇಷನ್ ಚೆನ್ನಾಗಿದೆ. ನನ್ನ ಪ್ರಕಾರ ಇವರು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ರೆ ಒಂದು ಜಡ್ಜ್ ಆಗ್ತಕ್ಕಂಥ ಕಾಂಬಿನೇಷನ್ ತುಂಬ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಜಡ್ಜ್ ಆಗ್ತಕ್ಕಂಥ ಕಾಂಬಿನೇಷನ್ನು ತುಂಬಾ ಸ್ಟ್ರಾಂಗ್ ಆಗಿದೆ. ಬಲಗೈ ಉಂಗುರದ ಬೆರಳಿಗೆ ಒಂದು ಕ್ಯಾಟ್ ಸೈ ಧರಿಸಿ, ಅದ್ರ ಜೊತೆಗೆ 4 ಮುಖದ ರುದ್ರಾಕ್ಷಿ ಹಾಕಿ, ಬುಧ ದೇಶ ಸ್ಟಾರ್ಟ್ ಆಗಿರೋದ್ರಿಂದ LLB ಮಾಡಿ ಸ್ವಲ್ಪ ಎಕ್ಸಾಮ್ಸ್ ಬರೆಸಿ. ಈ ಒಂದು ಲಾ ಎಕ್ಸಾಮ್ಸು ಎಲ್ಲ ಬರೆಸಿ, ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಆಗಸ್ಟ್ 10ನೇ ತಾರೀಕಿಂದ 114ನೇ ಬ್ಯಾಚ್ ಆರಂಭವಾಗ್ತದೆ. ಈ ಬ್ಯಾಚ್ಗೆ ನೀವು ಕೂಡ ರಿಜಿಸ್ಟರ್ ಆಗಿ ಮನೆಯಿಂದಲೇ ಕೇವಲ 15 ದಿನಗಳಲ್ಲಿ ಜ್ಯೋತಿಷ್ಯವನ್ನು ಕೂಡ ಕಲಿರಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ, ಉಡುಪಿಯಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ. ಯಾವ ವಿಚಾರವಾಗಿ? ಮನೆ ಕಟ್ಟೋ ವಿಚಾರ. ಓಕೆ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ ಅಥವಾ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಡೇಟ್ ಆಫ್ ಬರ್ತ್ 8/2/1973. 8/2/1973. ಓಕೆ, ಹುಟ್ಟಿದ ಸಮಯ? ಹುಟ್ಟಿದ ಸಮಯ ಬೆಳಿಗ್ಗೆ 3:30. 3:30. ಓಕೆ, ಹುಟ್ಟಿದ ಸ್ಥಳ? ಉಡುಪಿ. ಇವಾಗ ಮನೆ ಕಟ್ಟಿಸ್ತಾ ಇದ್ದೀರಾ ಅಥವಾ ಏನು ಪ್ರೊಸೆಸಿಂಗ್ ಅಲ್ಲಿ? ಅಲ್ಲ, ಆಲ್ರೆಡಿ ನಮ್ಮದಾಗಿದೆ, ತಾಯಿ ಮನೆ ಇದೆ, ಅದನ್ನ ಕಟ್ಟಿಸ್ಬೇಕು ಅಂತ ಉಂಟು. ಕಟ್ಟಬಹುದಾ ಹೇಳಿ ಈ ಟೈಮಲ್ಲಿ? ಇವಾಗ ನಿಮ್ಮ ಪ್ರಶ್ನೆ ಏನಮ್ಮ? ಹಲೋ.
ನಿಮ್ಮ ಪ್ರಶ್ನೆ ಏನು? ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ. ನಮಸ್ತೆ ಗುರುಜಿ. ನಾನೊಂದು ಬಹಳ ಒಂದು important ಮನೆಯನ್ನ ಆಗಿರ್ತಕ್ಕಂಥದ್ದು. ಕಟ್ಟಬಹುದಾ? ಈಗ ಕಟ್ಟುವ ಯೋಗ ಇದೆಯಾ ನೋಡ್ಲಿಕ್ಕೆ ಗುರುಜಿ? ಖಂಡಿತ ಇದೆ. 2027 ಜುಲೈ ಆದಮೇಲೆ ಇದೆ. ಮುಂದಿನ ವರ್ಷ ಜುಲೈ ಆದಮೇಲೆ ಕಟ್ಟಿ. ಯಾಕೆಂದರೆ ಮಂಗಳ ಮನೆ ಕಟ್ಟೋಗೆ ಕಾರಕ ಆಗಿರ್ತಕ್ಕಂಥದ್ದು. ಚಂದ್ರನಲ್ಲಿ ಕೂಡ 4ನೇದು ಇರ್ತಕ್ಕಂಥದ್ದು ಇದೆ. ಸೊ 4ರಲ್ಲಿ ಇರ್ತಕ್ಕಂಥ ಒಂದು ವಿಚಾರ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಅಂತಂದರೆ, ಇಲ್ಲಿ 4 ಅನ್ನೋದು ಯಾವಾಗಲೂ ಮನೆ ಕಟ್ಟುವಂಥ ಒಂದು ಕಾಂಬಿನೇಷನ್ ಬರುತ್ತೆ. ಈ ವಿಚಾರದಲ್ಲಿ ಈ ಮುಂದಿನ ವರ್ಷ ಮಂಗಳ ಬಂದಾಗ 12 ಅಂತ ಬಂದಾಗ ನಮಗೆ ಖರ್ಚು ಅಂತ ತೋರಿಸುತ್ತೆ. ಜ್ಯೋತಿಷ್ಯದಲ್ಲಿ 1ರಿಂದ 12 ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಯಾವ ಫಲಗಳು ಹೇಗೆ ಕೊಡ್ತವೆ ಅಂತ ನಾವು ನೋಡ್ಬೋದು. ಇಲ್ಲಿ 12 ಇರೋದ್ರಿಂದ 2027 ಜುಲೈ ನಂತರ ಆಗುತ್ತೆ. ಒಳ್ಳೆಯದಾಗಲಿ. ಕಾಲ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ, ನೋಡ್ತಾ ಹೋಗೋಣ, ಮಾತನಾಡಿಸ್ತಾ ಹೋಗೋಣ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ನೋಡಿ, ಕರೆ ಮಾಡುವಾಗ ಅಂದರೆ ನೆಟ್ವರ್ಕ್ ಇರುವಂತಹ ಪ್ರದೇಶದಲ್ಲಿ ಬಂದು ಮಾತನಾಡಿ. ಹಾಗೆ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಸ್ಪಷ್ಟವಾದಂತಹ ಒಂದು ಪ್ರಶ್ನೆಯನ್ನು ಕೇಳಿ. ನಿಮ್ಮ ಪ್ರಶ್ನೆ ಸ್ಫುಟವಾಗಿರಲಿ, ಚಿಕ್ಕದಾಗಿರಲಿ, ಚೊಕ್ಕರಾಗಿರಲಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ, ನಮಸ್ತೆ. ತಮ್ಮ ಹೆಸರು? ತಮ್ಮ ಹೆಸರು ಹೇಳಿ ಸರ್. ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಕರೆ ಕಟ್ ಆಗುತ್ತೆ. ಹಲೋ ಸರ್, ತಮ್ಮ ಹೆಸರು ಹೇಳಿ. ರಂಜಿತ್ ಮೇಡಮ್, ರಂಜಿತ್ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ರಂಜಿತ್ ಅವರೇ? ಮೇಡಮ್ ನನ್ನ ಬಗ್ಗೆನೇ ಯಾವ ಕೇಳಬೇಕಾಗಿತ್ತು. ವಿಚಾರವಾಗಿ? ಇದು ಜಾಬ್ ವಿಚಾರವಾಗಿ ಮೇಡಮ್. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ ಇಲ್ಲ ನಂದು, ಇದಿದೆ okay. ಡೇಟ್ ಆಫ್. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. 1 to 249 ಒಳಗಡೆ ಒಂದು ಸಂಖ್ಯೆಯನ್ನ ಹೇಳಿ. 249 ಮೇಡಮ್. 249 ಒಳಗಡೆ, 1 to 249 ಒಳಗಡೆ. 201 201. 201. ಓಕೆ, ಇವಾಗ ಏನು ಪ್ರಸ್ತುತ ಕೆಲಸ ಮಾಡ್ತಾ ಇದ್ದೀರಾ ಹೇಗೆ? ಇಲ್ಲ ಮೇಡಮ್, ಕೆಲಸ ಮಾಡ್ತಾ ಇಲ್ಲ ಈಗ. ಯಾವ ಕೆಲಸನೂ ಇಲ್ಲ, ಫುಲ್ ಖಾಲಿ Okay, ಆಗ್ಬಿಟ್ಟಿದ್ದೀನಿ. ಏನ್ ಓದಿದ್ದೀರಾ? ಡಿಪ್ಲೊಮಾ ಆಗಿದೆ ಮೇಡಮ್. ಡಿಪ್ಲೊಮಾ ಆಗಿದೆ. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಹಲೋ ನಮಸ್ಕಾರ ಸರ್. ಗುರುಜಿ ನಮಸ್ಕಾರ. ಪ್ರಶ್ನಾಶಾಸ್ತ್ರದಲ್ಲಿ ಈಗ ಕೇಳಿರ್ತಕ್ಕಂಥ ಒಂದು ವಿಚಾರದಲ್ಲಿ ಸೂರ್ಯದಶ 2026ವರೆಗೂ ಇದೆ. ಸೂರ್ಯನ ಕಾಂಬಿನೇಷನ್ ನಾವು ಜಾಬಲ್ಲಿ ಹೇಗಿದೆ ಅಂತ ನೋಡೋಣ. ಅದಾದ ನಂತರ ಬರ್ತಕ್ಕಂಥ ಚಂದ್ರನ ನೋಡೋಣ. ಇಲ್ಲಿ ಸೂರ್ಯನ ವಿಚಾರ ಬಂದಾಗ 2000 ನವಂಬರ್ವರೆಗೂ, 26 ನವಂಬರ್ವರೆಗೂ 5 ಮತ್ತು 8 ಕಾಂಬಿನೇಷನ್ ಬರ್ತಾಯಿದೆ. 5 ಮತ್ತು 8 ಕಾಂಬಿನೇಷನ್ ಬರ್ತಾಯಿದೆ. ಈ 5 ಮತ್ತು 8 ಯಾವಾಗಲೂ ಕೂಡ ಜಾಬನ್ನು ಸ್ವಲ್ಪ ಹಿನ್ನಡೆ ನಡೆಸುತ್ತೆ. ಮುಂದೆ ಬರ್ತಕ್ಕಂಥ ಚಂದ್ರನೂ ಕೂಡ ಸೇಮ್ ಇದ್ದರೂ ಕೂಡ ಸಬ್ಲಾಡ್ ಯಾವಾಗಲೂ ಸ್ಟ್ರಾಂಗೆಸ್ಟು. ನವಂಬರಿಂದ ನಿಮ್ಮ ಲೈಫು ಚೇಂಜ್ ಆಗುತ್ತೆ. ನೆಕ್ಸ್ಟ್ 10 ಇಯರ್ಸು ಒಂದು ಹೊಸ ತಿರುವು ಪಡೆಯುತ್ತೆ. ನವಂಬರ್ಗೆ ನೀವು ವೆಯ್ಟ್ ಮಾಡಲೇಬೇಕು. ನವಂಬರಿಂದನೇ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥದ್ದು. ಈ ಜಾತಕದಲ್ಲಿ 6, 5, 10 ಶುಕ್ರ ಇರ್ತಕ್ಕಂಥದ್ದು ನೋಡಿದಾಗ 6 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ. ಸ್ವಲ್ಪ ದಾನವನ್ನು ಸಜೆಸ್ಟ್ ಮಾಡ್ತೀನಿ. 5, 8 ಇರ್ತಕ್ಕಂಥದ್ದು ಸೂರ್ಯನ ಇರ್ತಕ್ಕಂಥದ್ದು ಪ್ರತಿ ಭಾನುವಾರ ಬಡವರಿಗೆ ಗೋಧಿಯನ್ನು ದಾನ ಮಾಡಿ. ನವಂಬರಿಂದ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ, ನೋಡಿ, ವ್ಯವಹಾರದಲ್ಲಿ ಯಾವಾಗಲೂ ಕೂಡ ಅಡೆತಡೆಗಳು ಬರ್ತಾ ಇರುತ್ತೆ. ಯಾವಾಗಲೂ ಬಿಸ್ನೆಸ್ ಫೇಲ್ಯೂರ್ ಆಗ್ತಾ ಇರುತ್ತೆ. ಮನೆಯಲ್ಲಿ ಶಾಂತಿ ನೆಮ್ಮದಿ ಏನೂ ಕೂಡ ಇಲ್ಲ. ಆಗಾಗ ಜಗಳಗಳಾಗ್ತಾ ಇರುತ್ತೆ ಮನೆ ಮಂದಿಯಲ್ಲಿ. ಹಾಗಾದರೆ ಏನು ಮಾಡಬೇಕು? ಇದಕ್ಕೆಲ್ಲ ಕೂಡ ಪರಿಹಾರ ಅಂತಂದರೆ ಕೈಲಾಶ್ ಯಂತ್ರವನ್ನು ಸ್ಥಾಪನೆ ಮಾಡೋದು. ಹಾಗಾದರೆ ಕೈಲಾಶ್ ಯಂತ್ರ ಎಲ್ಲಿ ಸಿಗುತ್ತೆ? ಯಾವ ರೀತಿ ಅದನ್ನು ಸ್ಥಾಪನೆ ಮಾಡಬೇಕು? ಯಾವ ರೀತಿ ಅದನ್ನು ಪೂಜೆ ಮಾಡಬೇಕು? ಈ ಕುರಿತಂತೆ ಒಂದು ಸ್ಪೆಷಲ್ ವಿಡಿಯೋ ಇದೆ, ನೋಡ್ಕೊಂಬರೋಣ. ಕೈಲಾಶ ಯಂತ್ರ ಪ್ರಾಚೀನ ಹಾಗೂ ಅತ್ಯಂತ ಶಕ್ತಿಶಾಲಿ ದೈವಿಕ ಯಂತ್ರ. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರಲು ಪ್ರಸಿದ್ಧವಾಗಿದೆ. ನೀವು ಉತ್ತಮ ಹಣಕಾಸು ಸ್ಥಿರತೆ, ವ್ಯವಹಾರದಲ್ಲಿ ಬೆಳವಣಿಗೆ, ಉತ್ತಮ ಆರೋಗ್ಯ ಮತ್ತು ಶಾಂತಿಪೂರ್ಣ ಕುಟುಂಬ ಜೀವನವನ್ನು ಹುಡುಕುತ್ತಿದ್ದೀರಾ? ಈ ಯಂತ್ರವು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ವಾಸ್ತು ದೋಷಗಳನ್ನು ಸರಿಪಡಿಸಿ ಸಕಾರಾತ್ಮಕತೆಯನ್ನು ಆಕರ್ಷಿಸಲು ವಿಶೇಷವಾಗಿ ರೂಪಿಸಲಾಗಿದೆ. ಶಕ್ತಿಯುತ ದೈವಿಕ ಸಂಯೋಜನೆಯಿಂದ ಈ ಯಂತ್ರವು ಸಮೃದ್ಧಿ, ಸೌಖ್ಯ ಮತ್ತು ಯಶಸ್ಸನ್ನು ನಿಮ್ಮ ಜೀವನಕ್ಕೆ ತರಲು ಸಹಾಯ ಮಾಡುತ್ತದೆ. ಈ ಪವಿತ್ರ ಕೈಲಾಶ ಯಂತ್ರವನ್ನು ನಿಮ್ಮ ಮನೆ ಅಥವಾ ಕೆಲಸದ ಸ್ಥಳದಲ್ಲಿ ಇಡಿ ಮತ್ತು ನಿಮ್ಮ ಜೀವನದಲ್ಲಿ ಆಗುವ ಅದ್ಭುತ ಬದಲಾವಣೆಯನ್ನು ಅನುಭವಿಸಿ. ಈಗಲೇ ನಕ್ಷತ್ರನಾಡಿಗೆ ಕರೆ ಮಾಡಿ ಮತ್ತು ನಿಮ್ಮ ಕೈಲಾಶ ಯಂತ್ರವನ್ನು ಇಂದೇ ಆರ್ಡರ್ ಮಾಡಿ.
ವೀಕ್ಷಕರೇ ನೋಡಿದ್ರಲ್ಲ ಕೈಲಾಶ್ ಯಂತ್ರವನ್ನ ಯಾವ ರೀತಿ ಆರ್ಡರ್ ಪ್ಲೇಸ್ ಮಾಡೋದು ಅಂತ. ಇವಾಗಲೇ ಆರ್ಡರ್ ಮಾಡಿ ಹಾಗೆ ಅದನ್ನು ಮನೆಗೆ ತರಿಸ್ಕೊಂಡು ಸ್ಥಾಪನೆ ಮಾಡಿ ವಿಶಿಷ್ಟವಾದಂತಹ ಅಲ್ಲಿ ಏನು ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಅದೇ ಹೂವುಗಳಿಂದ ಪೂಜೆ ಮಾಡಿ ಶುಭ ಫಲಗಳನ್ನು ಕೂಡ ಪಡಿಬಹುದಾಗಿದೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗೋಣ. ನೋಡಿ ವೀಕ್ಷಕರೇ, ಶಿಕ್ಷಣ ಕ್ಷೇತ್ರ ಆಗಿರ್ಬೋದು, ಆರೋಗ್ಯದಲ್ಲಾಗಿರಬಹುದು, ಮದುವೆ, ಕೋರ್ಟು ಕಚೇರಿ ವಿಚಾರಗಳಾಗಿರ್ಬೋದು, ಎಲ್ಲ ವಿಚಾರಗಳಲ್ಲೂ ಕೂಡ ಯಾವಾಗಲೂ ಸಮಸ್ಯೆ ಉಂಟಾಗ್ತಾ ಇದೆ ಅಂತಂದರೆ ಆ ಎಲ್ಲ ಸಮಸ್ಯೆಗಳಿಗೂ ಕೂಡ ಜ್ಯೋತಿಷ್ಯ ಪರಿಹಾರ ಮಾರ್ಗ ಅಂತ ಹೇಳಲ್ಲ, ಆದರೆ ಮುಂದೆ ಆಗೋದೇನು ಹಿಂದೆ ಆಗಿರೋದೇನು ಈ ಕುರಿತಂತೆ ನಾವು ಒಂದಷ್ಟು ಕ್ರಮಗಳನ್ನು ತೆಗೆದುಕೊಳ್ಬಹುದಾಗಿದೆ. ಹಾಗಾದರೆ ಆ ಕ್ರಮಗಳನ್ನು ತಿಳಿದುಕೊಳ್ಳೋದು ಯಾವುದ್ರ ಮೂಲಕ? ಜ್ಯೋತಿಷ್ಯದ ಮೂಲಕ. ಹಾಗಾದರೆ ನೀವು ಜ್ಯೋತಿಷ್ಯವನ್ನು ಕಲಿಯುವಂತಹ ಆಸಕ್ತಿ ನಿಮ್ಮಲ್ಲಿದ್ದರೆ ನೀವೇನು ಮಾಡಬೇಕು? ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬೇಕು. ಈ ಜ್ಯೋತಿಷ್ಯದ ಒಂದು ನಕ್ಷತ್ರ ನಾಡಿ ತರಗತಿಗೆ ನೀವು ಜಾಯ್ನ್ ಆಗಬೇಕು. ರಿಜಿಸ್ಟರ್ ಆಗಿ ಜ್ಯೋತಿಷ್ಯವನ್ನು ಕೂಡ ಕಲಿಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಮೇಡಮ್, ನಾನು ಗುಲ್ಬರ್ಗದಿಂದ ಕಾಲ್ ಮಾಡ್ತಾ ಇದ್ದೀನಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಯಾವ ವಿಚಾರವಾಗಿ? ಮದುವೆ ವಿಚಾರದ ಬಗ್ಗೆ. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. ಇದು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕು ಮೇಡಮ್. 1 to 249 ಒಳಗಡೆ ಒಂದು ಸಂಖ್ಯೆಯನ್ನ ಹೇಳಿಮ್ಮ. 29. 29. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಗುರುಜಿ, ಇದು ಹೇಳಿ. ನಂಗೆ ಮದುವೆ ಆಗಿ 2 ವರ್ಷ ಆಗಿದೆ. ಒಂದು ಮಗು ಇದೆ. ಆದ್ರೆ ನಮ್ಮ ಮನೆಯವರು ಸರಿಯಾಗಿ ಗಮನ ಕೊಡಲ್ಲ. ಮಗು ಕಡೆ ಆದ್ರೆ ನನ್ನ ಕಡೆ ಆಗ್ಲಿ. ಅವ್ರ ಮನ್ಸಲ್ಲಿ ಏನಿದೆ ಗೊತ್ತಿಲ್ಲ. ಮನೆಗೆ ಸರಿಯಾಗಿ ಬರಲ್ಲ. 29 ಹೇಳಿರೋದು ನಂಬರು? ಹೌದು ಗುರುಜಿ. 29. ಹೇಳಿಮ್ಮ, ಕೇಳಿಸ್ಕೊತಾ ಇದ್ದೆ. ಅದೇ, ಇದು ಅವ್ರ ಮನೆ ಕಡೆ ಬರಲ್ಲ. ಏನಾದ್ರು ಒಂಚೂರು ಮಾತಾಡ್ಬಿಟ್ರೆ ಮತ್ತೆ ಅವ್ರ ಮನ್ಸಲ್ಲಿ ಏನಿದೆ ಗೊತ್ತಾಗಲ್ಲ. ಯಾವಾಗ ನೋಡಿದ್ರು ಜಗಳ ಆಡ್ತಾರೆ. 2 ವರ್ಷದ ಮಗು ಇದೆ. ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಅದನ್ನು. ಶುಕ್ರನ ಒಂದು 7ನೇ ಮನೆ ತೋರಿಸ್ತಾ ಇದೆ. ಡಿವೋರ್ಸ್ ಆಗೋದಿಲ್ಲ, ಪಾಯಿಂಟ್ ನಂಬರ್ 1. ಓಕೆ, ಡಿವೋರ್ಸ್ ಅನ್ನೋದು ಇದೆಯಲ್ಲ, ಅದಿಲ್ಲ ಜಾತಕದಲ್ಲಿ. ಡಿವೋರ್ಸ್ ಅಂದರೆ ಗೊತ್ತಾಯ್ತಲ್ಲ, ಅದಿಲ್ಲ. ಕೇಳಿಸ್ತಾ ಇಲ್ವಾ? ಕೇಳಿಸ್ತದೆ ಗುರುಜಿ. ನೀವು ಡಿವೋರ್ಸ್ ಅಪ್ಲೈ ಮಾಡಿದ್ರು ಅವ್ರು ನಿಮ್ಮನ್ನು ಬಿಡಲ್ಲ. ಅವ್ರಿಗೆ ಏನೂ ಕೇಳಬಾರ್ದು. 3ನೇ ಮನೆ ಮಾತು ಅಂತ ನಾವು ಹೇಳ್ತೀವಿ. 3ನೇ ಮನೆ ಮಾತು ಅಂತ ನಾವು ಹೇಳ್ತೀವಿ, ಕಮ್ಯುನಿಕೇಷನ್. ನೀವೇನಾದ್ರು ಕೇಳಿದ್ರೆ ಅವರು ದೂರ ಇರ್ತಾರೆ. ಶನಿಯ ಅಂಶದಲ್ಲಿ ಮಾರಕವಾಗಿ ಬಂದಿರತಕ್ಕಂಥದ್ದು, ಬುಧನ ಅಂಶದಲ್ಲಿ ಬಾಧಕವಾಗಿ ಬಂದಿರತಕ್ಕಂಥದ್ದು. ಮಾತಾಡಬಾರ್ದು ಅಷ್ಟೇ. ಈ ಗ್ರಹಗಳು ಹೇಳ್ತಾ ಇರ್ತಕ್ಕಂಥದ್ದು 3ನೇ ಮನೆ ಮಾತು. ಅದರಿಂದ ಅವರಿಗೆ ಆ ಶನಿಯ ಅಂಶದಲ್ಲಿ 11 ಮತ್ತು ಎಗೇನ್ 3 ಬಂದಿರೋದ್ರಿಂದ ಏನು ಕೇಳಲೂಬಾರ್ದು, ಏನು ಮಾಡಬಾರ್ದು. ಸುಮ್ಮನೆ ಸೈಲೆಂಟಾಗಿ ಅವರೇ ಬರ್ತಾರೆ, ಇರ್ತಾರೆ, ಹೋಗ್ತಾರೆ. ಇದು ಯಾವುದೇ ಕಾರಣಕ್ಕೂ ಈ ಒಂದು ಡಿವೋರ್ಸ್ ಅನ್ನೋದು ಬಿಡೋ ಅಂಥದ್ದು ಇಲ್ಲ. ಆದರೆ ನೋಡ್ಕೊಳ್ಳೋದ್ರಲ್ಲಿ 50-50 ಇದೆ. ಯಾಕೆಂದರೆ 3-11 ನೋಡ್ಕೊಳ್ಳೋದ್ರಲ್ಲಿ 50-50 ಅಂತ ಕರಿತೀವಿ. ಸೊ ಇದರಿಂದ ಲಾಭದಾಯಕವಾಗಿ ಜಾಸ್ತಿ ಬರಬೇಕು ಅಂತಂದರೆ ಕರಿ ದಾರವನ್ನು ಕಟ್ಕೊಂಡು ಒಂದು ಮಂತ್ರವನ್ನು ಹೇಳ್ತೀನಿ. ಓಂ ನಮೋ ಭಾಸ್ಕರಾಯ ತ್ರಿಲೋಕಾತ್ಮನೆ. ನಿಮ್ಮ ಗಂಡನ ಹೆಸರು ಶೀಘ್ರಂ ವಶ್ಯಂ ಸ್ವಾಹ. ಈ ಮಂತ್ರವನ್ನು ದಯವಿಟ್ಟು ಪಠನೆ ಮಾಡಿ ಕರಿದಾರವನ್ನು ಬಲಗೈಗೆ ಕಟ್ಟಿಕೊಂಡು ಪ್ರತಿನಿತ್ಯ ಪಠನೆ ಮಾಡಿ. ಅವ್ರು ನೀವು ಹೇಳ್ದಂಗೆ ಕೇಳೋಕ್ಕೆ ಒಂದು 48 ದಿವಸದಿಂದ 60 ದಿವಸದಲ್ಲಿ ಬದಲಾವಣೆ ಆಗುತ್ತೆ ಅಂತ ಪ್ರಶ್ನಾಶಾಸ್ತ್ರ ಹೇಳ್ತಾ ಇದೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ನಕ್ಷತ್ರ ನಾಡಿ ತರಗತಿಯ ಕುರಿತಂತೆ ಒಂದು ಸ್ಪೆಷಲ್ ವಿಡಿಯೋ ಇದೆ, ನೋಡ್ಕೊಂಡು ಬರೋಣ. ನಕ್ಷತ್ರ ನಡಿ ಜ್ಯೋತಿಷ್ಯ ತರಗತಿ 114ನೇ ಬ್ಯಾಚ್. ಪಂಡಿತ್ ದಿನೇಶ್ ಗುರೂಜಿ ರವರೊಂದಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯದ ಶಕ್ತಿಶಾಲಿ ವಿಜ್ಞಾನದಲ್ಲಿ ನಿಮ್ಮ ಪ್ರಯಾಣವನ್ನು ಆರಂಭಿಸಿ. ಈ ಕೋರ್ಸ್ ಆರಂಭಿಕರಿಗೆ ಮಾತ್ರವಲ್ಲದೆ ಜ್ಯೋತಿಷ್ಯದ ಜ್ಞಾನವನ್ನು ಆಳವಾಗಿ ಅರಿತು ಜೀವನದಲ್ಲಿ ಅನ್ವಯಿಸಲು ಬಯಸುವ ಎಲ್ಲರಿಗೂ ಸೂಕ್ತವಾಗಿದೆ.
ಕೋರ್ಸ್ ವಿವರಗಳು. ಪ್ರಾರಂಭ ದಿನಾಂಕ 10ನೇ ಆಗಸ್ಟ್ 2026. ಕೋರ್ಸ್ ಶುಲ್ಕ 7,999 ಮಾತ್ರ. ನೀವು ಪಡೆಯುವವು 15 ಲೈವ್ ಇಂಟರಾಕ್ಟಿವ್ ತರಗತಿಗಳು, ಉಚಿತ 3 ತಿಂಗಳ ಪ್ರವೇಶ, ಅಧ್ಯಯನ ಸಾಮಗ್ರಿಗಳು, ಉಚಿತ ಪ್ರಮಾಣಪತ್ರ. ತರಗತಿ ಸಮಯಗಳು: ಬೆಳಗ್ಗೆ 11 ರಿಂದ 12:30, ಸಂಜೆ 7:30 ರಿಂದ 9. ಹಿಂದೆ ನಕ್ಷತ್ರನಾಡಿ ಜ್ಯೋತಿಷ್ಯ ಕೋರ್ಸ್ಗೆ ಸೇರಿ ಮತ್ತು ನಿಮ್ಮ ಜೀವನವನ್ನು ರೂಪಾಂತರಗೊಳಿಸಿ. ವೀಕ್ಷಕರೇ, ಈಗಲೇ ರಿಜಿಸ್ಟರ್ ಆಗಿ ಜ್ಯೋತಿಷ್ಯವನ್ನ ಕಲೀರಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಬೆಂಗಳೂರಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಬಗ್ಗೆ. ಯಾವ ವಿಚಾರವಾಗಿ? ಆರೋಗ್ಯದ ವಿಚಾರವಾಗಿ. ಓಕೆ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ ಅಥವಾ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಡೇಟ್ ಆಫ್ ಬರ್ತ್ ಹೇಳ್ತೀನಿ ಮೇಡಮ್. ಹೇಳಿಮ್ಮ. 22 22 9 9 2002. 2002. ಓಕೆ, ಹುಟ್ಟಿದ ಸಮಯ? ಸಂಜೆ 7:30. ಸಂಜೆ 5:30 7:30? 7:30 ಮೇಡಮ್. 7:30. ಓಕೆ, ಹುಟ್ಟಿದ ಸ್ಥಳ? ಹುಟ್ಟಿದ ಸ್ಥಳ ಬೆಂಗಳೂರು ಮೇಡಮ್. ಬೆಂಗಳೂರು. ಏನಾಗಿದೆ ಆರೋಗ್ಯದಲ್ಲಿ? ಅವ್ರಿಗೆ ಕಿವಿ ಸಮಸ್ಯೆ ಆಗಿದೆ ಮೇಡಮ್, ಸರ್ಜರಿ ಮಾಡ್ಬೇಕು ಅಂತವ್ರೆ. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ. ನಮಸ್ಕಾರ ಗುರುಜಿ. ಕೇತು ದಶ ತೋರಿಸ್ತಾ ಇದೆ. ಕೇತುನಲ್ಲಿ ಆಪರೇಷನ್ ತೋರಿಸ್ತಾ ಇದೆ. 8 ಅಂತಂದಾಗ ಆಪರೇಷನ್ ಅಂತ ಬರುತ್ತೆ, ಆದರೆ ಮೈಲ್ಡ್ ಅಂತ ತೋರಿಸ್ತಾ ಇದೆ. ಹೆಚ್ಚಿಗೆ ಏನು ಮೇಜರ್ ಆಪರೇಷನ್ ಏನಿಲ್ಲ ಅಂತ ಬರ್ತಾ ಇದೆ. ಅರ್ಥ ಆಯ್ತಾ? ಅರ್ಥ ಆಯ್ತು. ಮೇಜರ್ ಆಪರೇಷನ್ ಇಲ್ಲ. ಈ ಕಾಂಬಿನೇಷನ್ ನಾವು ಹೆಲ್ತ್ ಅಂತ ಹಾಕಿದಾಗ ಇಲ್ಲಿ ನೋಡ್ಬೋದು. ಇಲ್ಲಿ ಈ ಕಾಂಬಿನೇಷನ್ ಎಲ್ಲ ನಮಗೆ 86666 ಕಾಂಬಿನೇಷನ್ ಬಂದಿರೋದ್ರಿಂದ ಮೇಜರ್ ಹೆಲ್ತ್ ಇಶ್ಯೂಸ್ ಇಲ್ಲ. ಆದರೂ 1579 ಯಾವುದು ಹಿಟ್ ಆಗಿಲ್ಲ ಅಂದರೂ ಕೂಡ ಚೇತರಿಕೆ ಅಂತೂ ಆಗುತ್ತೆ. ಇದು ಸಾಧಾರಣ ಫಲಗಳು ಅಂತ ಹೇಳ್ತೀವಿ, ಇದು ಪ್ರಧಾನ ಫಲಗಳು ಅಂತ ಹೇಳ್ತೀವಿ. ಸಾಧಾರಣ ಫಲಗಳಲ್ಲಿ 1, 5, 7, 9 ಇರೋದ್ರಿಂದ ತೊಂದರೆ ಇಲ್ಲ. ಇದಕ್ಕೆ ಪರಿಹಾರಾರ್ಥವಾಗಿ ನೀವು ಜಾತಕದಲ್ಲಿ ನೀವು ಕೊಟ್ಟಿರ್ತಕ್ಕಂಥ ವಿಚಾರದಲ್ಲಿ ಕೇತುಗೆ 8ನೇ ಮನೆ ಅಂದರೆ ಬಾಳೆಹಣ್ಣನ್ನು ಅಥವಾ ಈ ಹುರುಳಿಕಾಳನ್ನು ಪ್ರತಿ ಗುರುವಾರ ಬಡವರಿಗೆ ದಾನ ಮಾಡ್ತಾ ಬನ್ನಿ. ಅದ್ರ ಜೊತೆಗೆ 6 ಆಗಿರ್ತಕ್ಕಂಥ ಬುಧನ ಬರ್ತಕ್ಕಂಥದ್ದು ಅದು ಸಣ್ಣ ಕಾಯಿಲೆ ಅಂತ ತೋರಿಸುತ್ತೆ. ಹೆಸರು ಕಾಳನ್ನು ದಾನ ಮಾಡಿ. ಇನ್ನು ಉಳಿದ ಯಾವುದಾದ್ರು ಗ್ರಹ ಪವರ್ಫುಲ್ ಆಗಿರ್ತಕ್ಕಂಥದ್ದು ಯಾವುದಾದ್ರು ನಾವು ಕಂಡು ಬಂದರೆ 5ನೇ ಮನೆಗೆ ನಾವು ವಿಶೇಷವಾಗಿ ಪರಿಹಾರವನ್ನು ಮಾಡಬೇಕು. 5ನೇ ಮನೆ ಬಂದಿರತಕ್ಕಂಥದ್ದು ಮಂಗಳ ಇರೋದರಿಂದ ಇಲ್ಲಿ 3 ಮುಖದ ರುದ್ರಾಕ್ಷಿ ಮತ್ತು ಬಲಗೈಗೆ ಕೆಂಪು ದಾರವನ್ನು ಕಟ್ಕೊಂಡ್ರೆ ಆ ನೆಗೆಟಿವ್ ಗ್ರಹಗಳು ಕಮ್ಮಿ ಆಗ್ತಕ್ಕಂಥದ್ದು. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿ ಈ ಕೂಡಲೇ ಜಾಯ್ನ್ ಆಗಿ ರಿಜಿಸ್ಟರ್ ಆಗಿ ಜ್ಯೋತಿಷ್ಯವನ್ನು ಕಲಿತು ತಮ್ಮ ಜೀವನವನ್ನು ತಾವೇ ರೂಪಿಸ್ಕೊಳ್ಬಹುದಾಗಿದೆ. ಹಾಗಾದರೆ ಮತ್ತೆ ಆಗ್ತಾನೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ರಿಜಿಸ್ಟರ್ ಆಗಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸುವಂತಹ ಹಂತಕ್ಕೆ ತಲುಪುತ್ತೇವೆ. ಇಂದಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡಿದ್ದಾರೆ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ತಮಿಳ್ನಾಡು ತಿರುನಲ್ವೇಲಿಯಿಂದ ಬಂದಿದ್ದೀನಿ. ನಾನು ಬೇಸಿಕಲಿ ನಾನು BE ಮಾಡಿದ್ದೀನಿ, MBA ಮಾಡಿದ್ದೀನಿ. ನಾನು ಬಿಸ್ನೆಸ್ ಡೆವಲಪ್ಮೆಂಟ್ ಪ್ರೊಫೆಷನಲ್ ಆಗಿದ್ದೀನಿ. ನಕ್ಷತ್ರ ನಾಡಿ ನಾನು ಯೂಟ್ಯೂಬಲ್ಲೂ ನೋಡ್ತಾ ಇದ್ದೆ. ನನ್ನ ತಂಗಿನೂ ಇಲ್ಲಿ ಕೋರ್ಸ್ ಮಾಡಿದ್ದಾಳೆ, ನಮ್ಮ ತಾಯಿನೂ ನೋಡ್ತಾ ಇರ್ತಾರೆ ಎಲ್ಲ ಎಪಿಸೋಡ್ಸ್. ಇದೊಂಥರ ವಿಭಿನ್ನವಾಗಿದೆ. ಗುರುಜಿ ದಿನೇಶ್ ಗುರುಜಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ತುಂಬ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಡ್ತಾರೆ ವಿಭಿನ್ನವಾಗಿ ಅಂತ ನಾವು ನೋಡ್ತಾ ಇದ್ವಿ. ನಮಗೊಂಥರ ಇಂಟ್ರೆಸ್ಟ್ ಬಂತು ಕಲಿಬೇಕು ಅಂತ. ಅದಕ್ಕೆ ನಾವು ನಾನು ನಕ್ಷತ್ರ ನಾಡಿ 108 ಬ್ಯಾಚಲ್ಲಿ ಎನ್ರೋಲ್ ಮಾಡಿಕೊಂಡೆ. ನನಗೆ ತುಂಬ ಕಲೀಲಿಕ್ಕೆ ಸಿಕ್ತು. ಆ ಒಂದು 15 ದಿನದ ಕೋರ್ಸಲ್ಲಿ ನಾವು ಗ್ರಹಗಳ ಬಗ್ಗೆ ಆಗಲಿ, ಅದು ಹೇಗೆ ಪ್ರಿಡಿಕ್ಷನ್ ಮಾಡಬೇಕು, ಅದೆಲ್ಲ ನಮಗೆ ಕಲೀಲಿಕ್ಕೆ ಸಿಕ್ತು. ಈ ಸಂಸ್ಥೆ ಇದೊಂದು ನಮ್ಮ ಸನಾತನ ಧರ್ಮಕ್ಕೆ ಬೆಳೆಸುವಂಥ ಒಂದು ಸಂಸ್ಥೆ ಅಂತ ಹೇಳ್ಬೋದು.